ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮೆಂತ್ಯ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ಋತುಮತಿ ಆದವ್ರಿಗೆ ಮತ್ತೆ ಪೀರಿಯಡ್ಸ್ ಆದವ್ರಿಗೆ ಎಲ್ರಿಗೂ ತುಂಬಾನೇ ಒಳ್ಳೇದು. ಇದು ಋತುಮತಿ ಆದವ್ರಿಗೆ ಒಂದು ವಾರದಲ್ಲಿ 2 ದಿನ ಕೊಟ್ರೆ ಅವರು ತಿಂಗಳ ಪೀರಿಯಡ್ಸ್ ಕಂಟಿನ್ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಅಜ್ಜಿದಿರು ಕೊಡ್ತಾ ಇರ್ತಾರೆ. ಯಾರ ಮನೇಲಿ ಅಜ್ಜಿದಿರು ಇರ್ತಾರೆ ಅವರು ತುಂಬಾನೇ ಉಪಯೋಗ ಅವ್ರಿಗೆ ಮಾಡಿ ಕೊಡ್ತಾ ಇರ್ತಾರೆ. ಅದನ್ನ ಇವತ್ತು ನಾನು ಮತ್ತೆ ಇದು ಮಾಡ್ತಾ ಇದ್ದೀನಿ. ಇವತ್ತು ಇದು ಬೇಸಿಗೆಗಾಲದಲ್ಲಿ ತುಂಬಾನೇ ಒಳ್ಳೇದು ಮೆಂತ್ಯ ಜ್ಯೂಸ್ ಕುಡಿಯೋದ್ರಿಂದ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಅದನ್ನ ಮಾಡ್ತಾ ಇದ್ದೀನಿ, ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಜ್ಯೂಸ್ ಮಾಡೋದಕ್ಕೆ ಏಲಕ್ಕಿ ಎಡ್ದಿಟ್ಕೊಂಡಿದ್ದೀನಿ, 1 ಅಚ್ ಬೆಲ್ಲ, ಅರ್ಧ ಕೊಬ್ಬರಿ, ಮೆಂತ್ಯ ಮತ್ತೆ ಜೀರಿಗೆನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಜೀರಿಗೆ ಮತ್ತು ಬೆಲ್ಲನೂ ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ತೋರ್ಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಜೊತೆಲಿ ನಾನು ಇದನ್ನು ರುಬ್ಬೇಕು. ಇಲ್ಲಿ ಮೆಂತ್ಯ ಜೀರಿಗೆ 2 ಹಾಕಿದ್ದೀನಿ, ತೋರಿಸ್ತೀನಿ ರೀ. ನೋಡಿ, ಮೆಂತ್ಯ ಮತ್ತೆ ಜೀರಿಗೆ 2 ಕೂಡ ನೆನೆಯಕ್ಕೆ ಹಾಕಿದ್ದೀನಿ ನಾನು. 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ, ಅರ್ಧ ಕೊಬ್ಬರಿಗೆ. ಇದು ಇಬ್ರಿಗೆ ಮಾಡ್ಕೋತಾ ಇರೋದು ನಾನು ಜ್ಯೂಸ್ನ. ಆದ್ರಿಂದ ಇಲ್ಲಿ 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಕೊಬ್ಬರಿ, 1 ಅಚ್ ಬೆಲ್ಲನ ನಾನಿಲ್ಲಿ ಪೌಡರ್ ಮಾಡಿ ಜೀರಿಗೆ ಜೊತೆಲಿ ಮಿಶ್ರಣ ಮಾಡಿ. ನೋಡ್ಬೋದು ಜೀರಿಗೆ ಜಾಸ್ತಿ ಇಲ್ಲ, ಯಾಕಂದ್ರೆ ತೆಕ್ಕೊಂಡ್ಬಿಟ್ಟಿದ್ದೀನಿ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಮಾಡೋಣ. ನೋಡಿ, ಕೊಬ್ಬರಿ ಕೂಡ ನಾನು ತುರ್ಕೊಂಡು ಬಂದಿದ್ದೀನಿ. ಬೆಲ್ಲ ಜೀರಿಗೆ ಹಾಕೋತಾ ಇದ್ದೀನಿ. ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ಏಲಕ್ಕಿ ಕಾಯಿ ಒಳಗಡೆ ಇರೋದು ಮಾತ್ರ ಕಾಯಿನ ಹಾಕೊಂಡಿದ್ದೀನಿ. ಹಾಗೆ ನೀರನ್ನ ಶೋಧಿಸ್ಕೊಂಡು ಮೆಂತ್ಯ ಕೂಡ ಹಾಕೋತೀನಿ ಇವಾಗ ನಾನು. ನೋಡಿ, ಮೆಂತ್ಯ ಜೀರಿಗೆ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ರುಬ್ಕೊಂಡಿದ್ದೀನಿ, ರೆಡಿ ಆಗಿದೆ ಇದು. ನೀವು ಬೇಕು ಅಂದ್ರೆ ಶೋಧಿಸ್ಕೋಬಹುದು, ನಾನು ಶೋಧಿಸ್ಕೋತಲ್ಲ, ಇದು ಹಾಗೆ ಕುಡಿಬೇಕು. ನೋಡಿ, ರೆಡಿಯಾಗಿದೆ ಮೆಂತ್ಯ ಜ್ಯೂಸ್, ರೆಡಿಯಾಗಿದೆ. ಈ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಪೀರಿಯಡ್ಸ್ ಆದ ಟೈಮಲ್ಲಿ ನಮಗೆ ಸರಿಯಾದ ಟೈಮ್ಗೆ ನಮಗೆ ಅದೆಲ್ಲ ಕರೆಕ್ಟಾಗಿ ಮಂತ್ಲಿ ಆಗೋ ಅಂಥದ್ದು ಕರೆಕ್ಟಾಗಿ ಆಗುತ್ತೆ. ಅದಕ್ಕೋಸ್ಕರ ಈ ಜ್ಯೂಸ್ನ ನಮಗೆ ದೊಡ್ಡ ಏನಪ್ಪ ಋತುಮತಿ ಆದಾಗಲೇ ಅಜ್ಜಿದಿರು ಕೊಡ್ತಾರೆ. ಈ ವಿಡಿಯೋನ ನನಗೆ ಒಬ್ರು ಅಜ್ಜಿ ಹೇಳ್ಕೊಟ್ರು, ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ. ಮೆಂತ್ಯ ಕಹಿ ಅನ್ನೋದೇನಿಲ್ಲ, ತುಂಬಾನೇ ಚೆನ್ನಾಗಿದೆ. ಒಂಥರ ಟೇಸ್ಟ್ ಇದೆ, ಏನು ಕಹಿ ಅಂತ ಏನೋ ಅನ್ಸೋದಿಲ್ಲ. ಜೀರಿಗೆ ಹಾಕಿದೀವಲ್ವಾ, ಆರೋಗ್ಯಕ್ಕೆ ಒಳ್ಳೇದು, ಜೀರ್ಣ ಕೂಡ ಆಗುತ್ತೆ. ಮೆಂತ್ಯ ಕೂಡ ನಮ್ಮ ದೇಹಕ್ಕೆ ತುಂಬಾ ತಂಪು, ಹಾಗೂ ಕೊಬ್ಬರಿ ಕೂಡ ನಮ್ಮ ದೇಹಕ್ಕೆ ತುಂಬಾ ಬೇಕಾಗಿರೋ ಅಂಶ ಅದು. ಬೆಲ್ಲ ಸಿಹಿ ಕೂಡ ಒಳ್ಳೆಯದು. ಈ ಜ್ಯೂಸ್ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ. ಮತ್ತೆ ಜ್ಯೂಸ್ ಕುಡಿದು ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್. ಏಲಕ್ಕಿ ಅವಾಗವಾಗ ಬಾಯಿಗೆ ಸಿಗ್ತಾ ಇರುತ್ತೆ. ನಾರ್ಮಲ್ ಕುಡಿಯೋರಾದ್ರೆ ಒಂದು ಐಸ್ ಟ್ಯೂಬ್ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಕುಡೀರಿ. ಋತುಮತಿ ಆದ ಹೆಣ್ಮಕ್ಳಿಗೆ ಹಾಗೆ ಕೊಡಿ, ಐಸ್ ಟ್ಯೂಬ್ ಎಲ್ಲ ಹಾಕ್ಬೇಡಿ.
ನೋಡಿದ್ರಲ್ವಾ, ಖಾಲಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.